ಸುದೀಪ ಇಲ್ಲಿ? ಅವನು ಆಲ್ರೆಡಿ ಹೋಗಿ ಕಾರಲ್ಲಿ ಕೂತಿದ್ದಾನೆ. ಯಾಕೆ? ಯಾರಿಗ್ ಗೊತ್ತು? ರುಕ್ಕು, ವಿವೇಕ್ ಇಲ್ಲಿ ಕಾಣಿಸ್ತಾನೆ ಇಲ್ಲ. ರಾಜು ಆಗ್ಲೇ ವಿವೇಕ್ನ ಕರ್ಕೊಂಡು ಹೋಗಿ ಕಾರಲ್ಲಿ ಕೂರಿಸಿ ಬಂದಾಯ್ತು. ಹೌದಾ? ಅತ್ತೆ, ಯಾರಿಗೋಸ್ಕರ ಕಾಯ್ತಿದ್ರಿ? ಲೇಟ್ ಆಯ್ತಲ್ವಾ? ಹೊರಡಣ್ವಾ? ಸಾಕು, ಸುಮ್ನೆ ಇರು. ಲೇಟ್ ಆಗಿ ಬಂದೋಡ್ ನೀನು ನಮಗ್ ಹೇಳ್ತಿದ್ಯಾ? ಅತ್ತೆ, ಅದು ಸೀರೆ ಐರನ್ನೇ ಆಗಿರ್ಲಿಲ್ಲ ಗೊತ್ತಾ? ಈ ಕತೆ ಎಲ್ಲ ನಮ್ಮ ಹತ್ರ ಹೇಳ್ಬೇಡ. ನಾನು ಮನೆಗೆ ಹೋಗಿ 2 ಸಲ ಸ್ನಾನ ಮಾಡ್ಕೊಂಡು ಕೂತಿರ್ತೀಯ, ಅದಕ್ಕೆ ಲೇಟ್ ಆಗಿರುತ್ತೆ. ಏನಿಲ್ಲ, ಇವತ್ ಒಂದೇ ಸಲ ಸ್ನಾನ ಮಾಡಿದ್ದು. ಸಾಕ್ ಇನ್ ನಿನ್ ಕತೆಗಳು. ಇನ್ ಹೊರಡಣ್ವಾ? ಸರಿ, ನಡೀರಿ, ಬಾ. ಒಂದ್ ನಿಮಿಷ. ಏನಜ್ಜೆ, ನನ್ನೇ ಮರ್ತೋಗ್ತಿದ್ರಲ್ಲ. ನಾನು ರೆಡಿ, ಹೊರಡೋಣ. ವಿಶ್ವ ಸವಾರಿ ಎಲ್ಲಿ ಹೊರಟಿದೆ? ಚಿಕ್ಕಪ್ಪ, ನೀವೆಲ್ಲ ಎಲ್ಲಿ ಹೋಗ್ತಿದ್ರೋ ಅಲ್ಲಿಗೆ. ವಿಶು, ನೀನ್ ಬರೋ ಹಾಗಿಲ್ಲ ಕಣೋ. ಯಾಕೆ? ನೀ ಏನಾದ್ರೂ ಹೇಳೋದು ಕೇಳೋದು ಇದ್ರೆ ನೀನ್ ನನ್ನ ಹತ್ರ ಹೇಳು, ನಾನದ್ರ ರಾಧಿಕಾ ಹೇಳ್ತೀನಿ. ವಿಶು ಮನೆ ಕಾಯ್ತಾ ಇದ್ದಾನೆ ಅಂತ ಹೇಳ್ತೀನಿ. ಮನೆನಾ? ಅಲ್ಲ, ಸಂಜೆ ತನಕ ನಾನು ಒಬ್ನೇ ಏನ್ ಮಾಡ್ಲಿ ಇಲ್ಲಿ? ಒಂದ್ ಕೆಲ್ಸ ಮಾಡು, ಮದ್ವೆಗೆ ಯಾರ್ಯಾರನ್ನ ಕರಿಬೇಕೋ ಅವ್ರದೆಲ್ಲ ಲಿಸ್ಟ್ ಹಾಕು. ಅದೇನು ಅರ್ಧ ಗಂಟೆ ಕೆಲಸ, ಹೋಗ್ಬಿಟ್ಟು ಬಂದ್ಬಿಟ್ಟು ಮಾಡ್ಬೋದಪ್ಪ. 1000 ಜನರನ್ನ ಕರಿಬೇಕು. ಅಷ್ಟ್ ಜನರ ಲಿಸ್ಟ್ ಅನ್ನ ಅರ್ಧ ಗಂಟೆಲಿ ಮಾಡ್ಬಿಡ್ತೀರಾ? 1000 ಜನನ? ಇನ್ನೇನು ಮತ್ತೆ, ಇದು ಯಾರೋ ಕಾಂಜಿ ಪಿಂಜಿ ಅವ್ರ ಮನೆ ಮದುವೆ ಅನ್ಕೊಂಡಿದ್ಯಾ? ಧರ್ಮಾಧಿಕಾರಿಗಳ ಮನೆ ಮದುವೆ. ನಿಜ ನಿಜ. ವಿಶು, ಸಾಯಂಕಾಲದೊಳಗಡೆ ನಾವೆಲ್ಲ ವಾಪಸ್ ಬಂದ್ಬಿಡ್ತೀವಿ ಕಣೋ. ಹೊರಡಣ್ವಾ? ಬಾಯ್. ವಿಶು, ಯಾಕೆ ನಿಂತ್ಕೊಂಡೆ? ಹೋಗು, ಲಿಸ್ಟ್ ಮಾಡು. ಸರಿ ಚಿಕ್ಕ. ಮುಖ ನೋಡಿದ್ಯಾ? ಅವನು ಗಾಳಿ ತೆಗೆದು ಬಲೂನ್ ಥರ ಆಗಿದ್ದಾನೆ. ಮದ್ವೆಗ್ ಮುಂಚೆನೆ ಹೀಗೆ, ಇನ್ ಮದ್ವೆ ಕ್ಯಾನ್ಸಲ್ ಆದ್ಮೇಲೆ ಹೇಗ್ ಕಾಣಿಸುತ್ತೋ? ಮಾವ, ನಾನಂತೂ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ಬಾ. ಪೂರ್ಣ, ಇಷ್ಟು ಬೇಗ ದೇವಸ್ಥಾನದ ಪೂಜೆ ಮುಗಿದೋಯ್ತಾ? ನೆಂಟ್ರೆಲ್ಲ ಮನೆಗ್ ಬರ್ತಾರೆ ಅಂತ ಬೇಗ ಪೂಜೆ ಮುಗಿಸ್ಕೊಂಡ್ ಬಂದ್ರು ಅನ್ಸುತ್ತೆ, ಅಲ್ವೇನ್ರಿ? ಯಾಕೋ ಪೂರ್ಣ ಮಾತಾಡ್ತಿಲ್ಲ? ದೇವಸ್ಥಾನದ ಬೀಗ ತೆಗೆದು ಒಳಗಡೆ ಹೋದ್ರೆ ಅಲ್ಲಿ ದೇವ್ರೇ ಇಲ್ಲ ಅಮ್ಮ. ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಪೂರ್ಣ, ದೇವಸ್ಥಾನದ ವಿಗ್ರಹ ಎಲ್ಲೋ? ಎಲ್ಲರ ಹತ್ರನೂ ತಾನೇ ವಿಗ್ರಹ ತೆಗ್ದಿದ್ದು ಅಂತ ಹೇಳಿದ್ರು.
ಹೌದೇನು ಪೂರ್ಣ? ರೀ, ನಿಜ ಹೇಳ್ರಿ, ವಿಗ್ರಹ ಏನಾಯ್ತು? ಮಾತಾಡು ಪೂರ್ಣ. ಇರುಕಂತ ಏನಂತ ನಾನು ವಿಚಾರಿಸ್ತೀನಿ. ಮಾತಾಡ್ರಿ. ನೀವ್ ಹೀಗೆ ಸುಮ್ಮನೆ ಇರೋದು ನೋಡಿದ್ರೆ ಏನೋ ದೊಡ್ಡ ಅನಾಹುತ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಏನು ಅಂತ ಹೇಳ್ರಿ. ನೀವ್ ಯಾವ್ದೋ ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ. ಏನು ಅಂತ ಹೇಳ್ರಿ. ದೇವ್ಕಿ, ನನ್ನನ್ನೀಗ ಏನೂ ಕೇಳ್ಬೇಡ. ನಾನು ಸುಳ್ಳು ಹೇಳೋನಲ್ಲ, ಆದರೆ ಸದ್ಯದ ಸ್ಥಿತಿನಲ್ಲಿ ಸತ್ಯ ಹೇಳೋ ಸ್ಥಿತಿನಲ್ಲಿ ನಾನಿಲ್ಲ. ಅಲ್ಲ ರೀ, ನಾನು ನಿಮ್ ಹೆಂಡತಿ. ನಿಮ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ನನ್ನ ಹತ್ರ ಅಲ್ದೆ ಇನ್ಯಾರ ಹತ್ರ ಹೇಳ್ತೀರಾ? ದೇವ್ಕಿ, ಅಡ್ಗೆ ಎಲ್ಲ ಸಿದ್ಧ ಆಯ್ತಾ? ನೆಂಟ್ರೆಲ್ಲ ಬರೋ ಹೊತ್ತಾಯ್ತು. ಯಾವುದಕ್ಕೂ ಕೊರತೆ ಆಗಬಾರ್ದು. ಅವರ ಶಾಸ್ತ್ರಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಈಗಲೇ ಸಿದ್ಧ ಮಾಡಿಟ್ಕೊ. ಎಲ್ಲ ಸಿದ್ಧ ಆಗಿದೆ ರೀ, ಆದ್ರೆ ಒಂದೇ ಒಂದು ಕೊರತೆ. ಏನದು? ಚಂದ್ರಹಾರ. ಚಂದ್ರಹಾರ ತರ್ತೀನಿ. ಚಂದ್ರಹಾರ ತರ್ತೀರಾ? ಅಂದ್ರೆ ನೀವೇನಾದ್ರೂ ಆ ವಿಗ್ರಹನ? ದೇವ್ಕಿ, ಅದ್ರ ಬಗ್ಗೆ ಮಾತಾಡ್ಬೇಡ ಅಂತ ಹೇಳಿದೆ ತಾನೆ. ಈ ವಿಷಯ ರಾಧಿಕನ ಎದುರುಗಡೆನೂ ಪ್ರಸ್ತಾಪ ಆಗೋದು ಬೇಡ. ನಾನು ಹೋಗಿ ಚಂದ್ರಹಾರ ತರ್ತೀನಿ.
ಹೊರಗಡೆ ಹೊರಟ್ರ? ಅಪ್ಪ ಏನಾದ್ರೂ ಕೆಲಸ ಇದ್ರೆ ನನ್ಗೆ ಹೇಳಿ, ನಾನ್ ಮಾಡ್ಕೊಂಡು ಬರ್ತೀನಿ. ನಿಮ್ಗೆ ಯಾಕೋ ಮೈಗೆ ಹುಷಾರಿಲ್ಲ ಅನ್ಸುತ್ತೆ, ನೀವು ಮನೇಲೆ ಆರಾಮ್ ಮಾಡಿಪ್ಪ. ನನ್ನ ಆರೋಗ್ಯಕ್ಕೆ ಏನೂ ಇಲ್ಲ ಕೂಸೆ, ಚೆನ್ನಾಗಿದ್ದೀನಿ. ಅಲ್ಲಮ್ಮ, ಬೀಗರು ಬರೋ ಹೊತ್ತಾಯ್ತು, ಹೀಗೆ ಇದೆಯಲ್ಲ, ಸೀರೆ ಉಟ್ಕೋಬೇಕು, ಅಲಂಕಾರ ಮಾಡ್ಕೋಬೇಕು. ಹೋಗು, ತಡ ಮಾಡಬೇಡ. ನಂಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ. ಪೂರ್ಣ, ದೇವರ ವಿಗ್ರಹ ಎಲ್ಲೋ? ಇವಳೆಲ್ಲಿ ಹೋದ್ಲು? ಓ, ದೇವಕಿ, ಪೂರ್ಣ ಏನಂದ? ಗಂಡ ಹೆಂಡತಿ ಸರಿಯಾಗಿದ್ದೀರಾ? ಏನಾಗಿದೆ ನಿಮ್ಗೆ? ಬಾಯ್ ಬಿಡೆ. ಅಮ್ಮ, ಅಪ್ಪ ವಿಗ್ರಹದ ಬಗ್ಗೆ ಏನಾದ್ರೂ ಹೇಳಿದ್ರ? ಅಲ್ಲ, ಅವ್ರು ಈಗ ಎಲ್ಲಿಗೆ ಹೋದ್ರು? ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ಮಗ್ಳೆ. ಅಪ್ಪ ಎಲ್ಲ ನೋಡ್ಕೋತಾರೆ ಬಿಡು. ನೀನ್ ಒಳಗ್ ಹೋಗು, ತಲೆ ಬಾಚ್ಕೋ, ಅಲ್ಲಿ ಹೂ ಇಟ್ಟಿದ್ದೀನಿ, ಮುಡ್ಕೋ. ವಿಶು ಮನೆಯವರೆಲ್ಲ ಬಂದ್ಬಿಡ್ತಾರೆ ಮಗಳೇ. ಅಲ್ಲಿ ನೋಡು ಶಾಸ್ತ್ರಿಗಳು, ಅವ್ರು ಈ ತರ ಮಾಡಿದ್ದಾರೆ ಅಂದ್ರೆ ನನಗೆ ಈಗಲೂ ನಂಬಕ್ಕಾಗ್ತಿಲ್ಲ ಕಣೋ. ಅಯ್ಯೋ, ಈ ಕಾಲದಲ್ಲಿ ಯಾರನ್ನು ನಂಬಕ್ಕಾಗಲ್ಲ ಬಿಡಪ್ಪ. ಅಲ್ಲಿ ನೋಡು, ಶಾಸ್ತ್ರಿಗಳು ಬರ್ತಾ ಇದ್ದಾರೆ. ದೇವಸ್ಥಾನದ ಮೂರ್ತಿನೇ ಕದ್ಬಿಟ್ಟಿದ್ದಾರೆ. ಇದೆಲ್ಲ ಬೇಕಾಗಿತ್ತ ಅವ್ರಿಗೆ? ಅಯ್ಯೋ, ಯಾವ ಕರ್ಮನೋ ಅವ್ರದ್ದು. ರಾಮ ರಾಮ, ಯಾರಿಗೆ ಯಾವಾಗ ಎಂತ ಬುದ್ಧಿ ಬರುತ್ತೋ ಹೇಳಕ್ಕಾಗಲ್ಲ. ಬನ್ನಿ ಬನ್ನಿ, ನಮಸ್ಕಾರ. ಬನ್ನಿಮ್ಮ, ಬಾಪ ತಗೊಂಡ. ನಮಸ್ಕಾರಪ್ಪ. ರುಕ್ಮಣಮ್ಮನವರೇ, ನಮಸ್ಕಾರ ಅತ್ಗೆ, ಚೆನ್ನಾಗಿದ್ದೀರಾ? ಮತ್ತೆ ಅತ್ಗೆ, ಯಾಕೊಂಥರ ಇದ್ದೀರಾ? ಹುಷಾರಿಲ್ವಾ? ಇಲ್ಲ, ಹಾಗೇನಿಲ್ಲ. ಕುಡಿಯೋದಕ್ಕೆ ಏನಾದ್ರು ತಂದ್ಕೊಡ್ಲಾ? ಬೇಡ ಬೇಡ, ಏನು ಬೇಡ. ಬೀಗ್ರಲ್ಲಿ ಕಾಣ್ತಿಲ್ಲ. ಅವರು ಸಾಹುಕಾರ ಮನೆಗೆ ಪೂಜೆಗೆ ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ.
ನಾವು ಗಂಡಿನ ಕಡೆಯವರು ಬರ್ತೀವಿ ಅಂತ ಗೊತ್ತಿದ್ದು ಶಾಸ್ತ್ರಿಗಳು ಮನೆಯಲ್ಲಿಲ್ಲ ಅಂದ್ರೆ ಅವರಿಗೆ ನಮಗಿಂತ ಆ ಸಾಹುಕಾರ ಕೊಡೋ ಬಿಟ್ಟಿ ದಕ್ಷಿಣೆ ಮೇಲೆ ಮೋಹ ಜಾಸ್ತಿ. ಬ್ಯಾಡ್ ಪಾಪ ಅವ್ರು ಪೂಜೆ ಮಾಡದೆ ಹೋದ್ರೆ ಅವ್ರ ಹೊಟ್ಟೆ ಬಟ್ಟೆಗೆ ಬೇರೆ ಏನ್ ಗತಿ ಇದೆ ಹೇಳಿ. ಅಲ್ಲ ನಾವು ಬರ್ತೀವಿ ಅಂತ ಕೆಲಸ ಬಿಟ್ಟು ಕೂತ್ಕೊಂಡ್ಬಿಟ್ರೆ ಸಂಸಾರ ನಡೆಸೋದು ಕಷ್ಟ ಆಗುತ್ತೆ. ಅದು ಅಲ್ದೆ ಮಗಳ ಮದ್ವೆಗೆ ದುಡ್ಡು ಹೊಂದಿಸ್ಬೇಕಲ್ಲ. ನಿಜ ನಿಜ. ದೇವ್ಕಿಯವ್ರೆ, ರಾಧಿಕಾನ್ ಕರಿತೀರಾ? ಹಾ, ತಯಾರಾಗ್ತಿದ್ದಾಳೆ, ಕರ್ಕೊಂಬರ್ತೀನಿ. ಅಜ್ಜಿ, ನಮ್ಮ ಮನೆ ಮದುಮಗಳನ್ನ ನಾನ್ ಕರ್ಕೊಂಡ್ ಬರ್ತೀನಿ. ಕಣ ಸಾಕ್ಷಾತ್ ರಾಧಾರಾಣಿ ತರನೇ ಇದ್ದಾರೆ. ಅಷ್ಟಿಲ್ದೆ ನಮ್ ಹೀರೋ ಲವ್ ಮಾಡ್ತಾನೇನೋ. ರಾಧಿಕಂಗೆ ನನ್ ದೃಷ್ಟಿನೇ ತಗ್ಲುತ್ತೋ ಏನೋ ಅಂತ ಅನಿಸ್ತಾ ಇದೆ. ಅಲ್ವಾರಕ್ಕೂ ಎಷ್ಟ್ ಮುದ್ದ ಕಾಣಿಸ್ತಾ ಇದ್ದಾಳಲ್ವಾ? ಹಾ, ಹೌದು. ಮಾವ ಬರ್ತಿದ್ದ ಹಾಗೆ ಶಾಸ್ತ್ರಗಳನ್ನ ಶುರು ಮಾಡ್ಕೊಳ್ಳೋಣ. ಸರಿ.